ಬಂದ್ಯಪ್ಪ. ನಿನ್ನ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಅದೊಂದು ಆಗೋಗ್ಬಿಟ್ರೆ ನಾವು ಮೈಸೂರಿಗೆ ಹೊರಟೋಗೋಣ. ಅಲ್ಲೇ ನಿನ್ನ ಮಗ ಹುಟ್ಟಬೇಕು. ಈ ಮನೆ ನಮ್ಗೆ ಸರಿ ಹೋಗ್ತಾ ಇಲ್ಲಪ್ಪ. ಮನೆ ಬದಲಾಯಿಸತ್ತೇನೋ ಸರಿ, ಆದ್ರೆ ಶಾಂತಿನ ಅವ್ರ ಮನೆ ಕಳಿಸ್ಬಿಡೋಣ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೊಂದು ಹೊಸ ಜೀವನ ಕೊಡ್ತಾ ಇದ್ದೀವಿ. ಬೇಡದೇ ಇರೋ ವಿಷಯದ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಯಾಕೆ ಅಳ್ತಾ ಇದ್ಯಾ? ಅವಳ ಗಂಡ ಸತ್ತಿರೋದು, ಅಳಬೇಕಾಗಿದ್ದ ಅವಳು. ಅದಂಗಲ್ರವ, ಓಸಿ ದಿನಕ್ಕೆ ಮುಂಚೆ ನಾನೇ ನಮ್ಮ ಅಣ್ಣನ ಕೊಂದ್ಬಿಟ್ಟು ನೇಣ ಹಾಕ್ಬಿಡ್ತೀನಿ ಅಂತ ತಮಾಸ್ಗೆ ಗಂದಿದ್ದೆ. ಅಯ್ಯೋ ದೇವ್ರೆ, ನೀನ್ ಯಾಕೋ ಹಾಗೆ ಹೇಳಕ್ ಹೋದೆ? ಯಾಕೆಂದ್ರೆ ಅವ್ನು ನನ್ನಿಂದ ಅಯ್ಯೋ ಬಿಡಿಮಾ, ಅವ್ನ್ ಮಾತು ಏನ್ ಕೇಳ್ತೀರಾ? ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತಾನೆ. ನೀ ಸುಮ್ನಿರು. ಚಿಕ್ಕ ನಿಂಗೆ ಅದೇನಾಗೋಗ್ಬಿಡ್ತು ಅಂತಂದ್ರೆ ನನ್ನ ಇವಳ ಇಬ್ಬರನ್ನ ಅವನು. ನೀ ಯಾಕೆ ಬಂದೆ? ಏನೇ ಬೇಕಿತ್ತು ನಿಂಗೆ? ಮನೆ ಬಿಟ್ಟು ಹೋಗೋ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನು? ಈ ಮನೆಯಲ್ಲಿ ಇನ್ನೊಂದು ಮದುವೆ ನಡಿಬಾರ್ದು. ಹೌದಾ? ಹಾಗಂತ ನಿಂಗೆ ಯಾರು ಹೇಳಿದ್ರು ಅಂತ ತಿಳ್ಕೊಬೋದಾ? ಈಗ ಸದ್ಯಕ್ಕೆ ನಾನೇ ಅಂತ ಇಟ್ಕೊಳ್ಳಿ. ಎಷ್ಟು ಧೈರ್ಯ ನಿಂಗೆ ನನ್ನ ರೂಮಿಗೆ ಬಂದು ನನ್ನ ಹತ್ರ ನೀ ಪ್ರಶ್ನೆ ಕೇಳೋದಕ್ಕೆ? ಓ, ನಿನ್ ರೂಮ್ಗೆ ಬರಕ್ಕೆ ಧೈರ್ಯ ಬೇಕಾ? ಏಯ್, ನೀನಿನ್ನ ಜೀವನ ಪೂರ್ತಿ ಹೀಗೆ ಇರ್ತೀಯ. ಇನ್ನು ಮುಂದೆ ಈ ಮನೆಯಲ್ಲಿ ಏನೇನೋ ವಿಷಯಗಳೆಲ್ಲ ನಡೆಯುತ್ತೆ. ಅದನ್ನೆಲ್ಲ ನೀನು ನೋಡ್ಬೇಕು. ನೋಡಿ ಒಳಗಡೆನೆ ಸುಟ್ಟೋಗ್ಬೇಕು. ನಿನ್ನ ಮಗಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತಿದ್ಯಲ್ಲ, ಹೂವಿನ ಹಾರದ ಸುವಾಸನೆ, ಮಂಗಳವಾದ್ಯದ ಶಬ್ದ, ಈ ಮನೆಯಲ್ಲಿ ಮುಂದೆ ಭಯದ ಕಿರ್ಚಾಟ ಕೇಳಿಸುತ್ತೆ. ಮನುಷ್ಯನ ಹಸಿ ರಕ್ತದ ವಾಸನೆ ತುಂಬಿರುತ್ತೆ. ಅಯ್ಯಪ್ಪ, ನಂಗೆ ಸರ್ದೂ ಬೇಡ, ಈ ಮನೆನೂ ಬೇಡ, ಈ ದೇವದ ಕಾಟನೂ ಬೇಡ. ಬೆಚ್ಚಗಿನ 3 ಸೇರ್ಕೊಂಡ್ರೆ ಸಾಕಪ್ಪ ಅಚ್ಚೆ ಒಳಗೆ. ಅಯ್ಯಪ್ಪ, ಎಲ್ಲಿಗೆ ಹೋಗ್ತಿದ್ಯಾ ವಾಸು? ನಾನು ಈಗ ಸುತ್ತ ಆಡ್ಕೊಂಬರಕ್ ಹೋಯ್ತೇವನಿ. ಯಾರವ ನೀನು? ಹಾಗೆ ಸುತ್ತಾಡ್ಕೊಂಡು ಹೊರಗೋಗ್ಬೇಕು ಅಂತನ? ನೀನಿಲ್ಲೇ ಇರ್ಬೇಕು ವಾಸು. ನನಗೆ ನಿನ್ ಸಹಾಯ ಬೇಕು. ಸಹಾಯ ಮಾಡ್ತೀಯಾ? ಒಳ್ಳೆ ಹುಡುಗ. ಈಗ ಹೋಗು, ಎಲ್ಲ ಮಲ್ಗಿರೋವಾಗ್ಲೇ. ಆದ್ರೆ ನಾನು ಅದನ್ನ ಹೋಗು.
ನಿಜವಾಗ್ಲೂ ಸಖತ್ ಮಜಾ ಮಾಡಿದವ ನೆನ್ನೆ ಮಾತ್ರ. ಅವ್ನು ಪೂರ್ತಿ ಟೈಟ್ ಆಗಿ ಬಿದ್ದು ಒದ್ದಾಡ್ತಾ ಇದ್ದ. ರಿಯಲಿ? ಒನ್ ಸೆಕ್. ಶೂರ್. ಹಾಯ್. ಹಾಯ್ ರಮೇಶ್. ರಮೇಶ್ ಇಲ್ಲ. ರಮೇಶೇ ಬೇಕಾ? ಹೇಯ್, ಹಾಗೆ ಒಬ್ರು ಹೇಗಮ್ಮ? ಸ್ವಲ್ಪ ತಿದ್ಬಿಟ್ಟು ಹೋಗೋದಲ್ಲ. ನಿತ್ಯ, ಹೇ ನಿತ್ಯ, ಬಾ ಬಾ. ಎಕ್ಸ್ಕ್ಯೂಸ್ ಮೀ. ಬಾ. ಎಂತ ಲುಕ್ ಕೊಟ್ಟೆ ಅವನ್ಗೆ? ನಾನಾಗಿದ್ರೆ ಸತ್ಯ ಹೋಗ್ತಿದ್ದೆ. ಅವನು ಸಾಯ್ತಿದ್ದ ಅಷ್ಟ್ರಲ್ಲಿ ನೀನ್ ಬಂದೆ. ಹುಡುಗಿರೆಲ್ಲ ಹೀಗೆ ಕಣೋ, ಫಸ್ಟ್ ಲುಕ್ ಅಲ್ಲಿ ಈ ತರ ನೋಡ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಮಜಾ ಕೊಡ್ತಾರೆ. ಎಸ್, ಅದ್ರಲ್ಲೇ ವಿಷಯ ಇರೋದು. ಏನೇ ಅಲ್ಲಿ ನೋಡ್ತಿದ್ಯಾ? ನಾ ಹೇಳಿದ್ ಕೇಳಿಸ್ಲಿಲ್ವಾ? ಓ ನಿತ್ಯ, ಏನ್ ಹೇಳೆ? ಏನೂ ಇಲ್ಲ. ಏನದು? ಆಸಿಡ್ ಬಿದ್ದಿರ್ಬೇಕು. ನನ್ನ ಮುಟ್ಟೋ ಅಷ್ಟು ಧೈರ್ಯ ಮಾಡಿದ್ನಲ್ಲ ಅವನ್ಗೆ. ಬಾಯ್ ಮುಚ್ಚು. ಏನ್ ಮಾತಾಡ್ತಿದ್ಯಾ? ಮಂಜು ಮಂಜು, ಲ್ಯಾಬ್ ಅಲ್ಲಿ ರಾಜೇಶ್ ಮೇಲೆ ಆಸಿಡ್ ಬಿದ್ಬಿಡ್ತು. ಬೇಗ ಬಾ. ಏನ್ ಒಳ್ಳೆ ಘರ ಬಡ್ದು ನಿಂತವನಲ್ಲ ಇವನು. ಎಕ್ಸ್ಕ್ಯೂಸ್ ಮೀ. ಲೇ, ನಮಸ್ಕಾರ. ಯಾಕೆ ಅವಳು ಒಂಥರ ನಕ್ಕೊಂಡು ಹೋದ್ಲು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಲ್ಯಾಬಲ್ಲಿ ಯಾರ್ದೋ ಮುಖದ ಮೇಲೆ ಆಸಿಡ್ ಚೆಲ್ತು ಅಂದಿದ್ದಕ್ಕೆ ಅವಳಿಗೆ ಸಂತೋಷ. ನನಗೂ ಅಷ್ಟೇ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರನೇ ನಡೀತಿದ್ಯಲ್ಲ, ಅದಕ್ಕೆ ಸಂತೋಷ ಆಗ್ತಾ ಇದೆ. ಏನ್ ಗೊಣಗ್ತೀರಾ ಸರ್? ಗೊಣಗ್ತಿದ್ದೀನ ತಾಗದ ಬಿಟ್ಟ ಅಂದ್ರೆ? ಏಯ್, ಈಗ ಹೋದ್ಲಲ್ಲ ಆ ಫಿಗರ್, ನಿನ್ ಡೌ ತಾನೆ? ಹೌದು. ಅವಳ ಮಾರ್ತು ಬಿಡು. ಯಾಕೆ ಸರ್? ಅವಳ ಜಾತಿನೇ ಬೇರೆನೆ. ಸರ್, ನಾನು ಜಾತಿ ಗೀತಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ನಿನ್ನ ಹಳೆ ಯಾಂದಳ್ಳಿ. ನಾನು ಹೇಳ್ತಿರೋದು ಈ ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಆ ಜಾತಿ ಬಗ್ಗೆ ಅಲ್ಲಯ್ಯ. ಅವಳು ಮನುಷ್ಯ ಜಾತಿನೇ ಅಲ್ಲ, ಅವಳೊಂಥರ ದೆವ್ವದ ಜಾತಿ. ಏಂಟಲ್ಲ ಚೂಸ್ತಾವ್. ಥಿಂಕ್ ಇಟ್. ನಂಬರ್ 1 ಕಾಡಲ್ಲೊಬ್ಬ ಸತ್ನ, ನಂಬರ್ 2 ರೋಡಲ್ಲೊಬ್ಬ ಸತ್ನ, ನಂಬರ್ 3 ಈಗ ಒಳಗಡೆ ಒಬ್ಬನಿಗೆ ಆಸಿಡ್ ಬಿದ್ದಿದೆ, ಅವನಿನ್ನೂ ಜೀವಂತವಾಗೇ ಇದ್ದಾನೆ. ಬಟ್ ನಮ್ಮ ಇನ್ಸ್ಪೆಕ್ಟರ್ ಎಂಕ್ವೈರಿ ಈ 3 ಇನ್ಸಿಡೆಂಟ್ ಹಿಂದೆ ನಿನ್ ಡೌಬಿದ್ಲ 4ನೇವನು ನೀನು. ಸರ್ ಸುಮ್ಮನೆ ರೀ ಸರ್, ಇವ್ರೊಳ್ಳೆ ಕಿತ್ತೋದ್ ನನ್ ಮಗನ ನೀನು. ಲೈ, ಯೋಚನೆ ಮಾಡು. ನೀನ್ ಪ್ರೀತಿಸಿರೋ ಡೌ ದೆವ್ವ. ಹೋತ್ ನನ್ನ ಮಕ್ಕಳ ಪೊಲೀಸ್ನವ್ರು ಮಾತೇ ನಂಬಲ್ಲ ಅಂತಿರಲ್ಲ ನೀವು. ಛೇ, ಇಲ್ಲ ನಾಯ್ಕೋತೀನಿ ಅವನು. ಪಲ್ಸ್ ನಾರ್ಮಲ್ ಆಗೇ ಇದೆ, ಅಟ್ಯಾಕ್ ತರ ಕಾಣಿಸ್ತಿಲ್ಲ. ಯಾವುದೋ ಶಾಕ್ನಿಂದ ಇವ್ರಿಗೆ ಹೀಗಾಗಿರ್ಬೋದು. ಬಹುಶಃ ಏನೋ ನೋಡಿ ಭಯ ಪಟ್ಕೊಂಡಿರೋ ತರ. ಡಾಕ್ಟ್ರೇ, ಇಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿದ್ದೀನಿ, ಮೆಡಿಸಿನ್ ಬರ್ಕೊಡ್ತೀನಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕೋ ಬೇಡವೋ ಆಮೇಲೆ ನೋಡೋಣ, ನೀವು ಬನ್ನಿ. ನೀನೇನು ಯೋಚನೆ ಮಾಡಬೇಡ ಜಾನಕಿ, ಎಲ್ಲ ಸರಿ ಹೋಗುತ್ತೆ. ನಮಗೆ ಈ ಸಮಸ್ಯೆಗಳು ಬರ್ತಾ ಇರೋದೆಲ್ಲ ಈ ಮನೆಯಿಂದಾನೆ ಅಂತ ಕಾಣುತ್ತೆ. ಈ ಮದುವೆ ನಡೆದು ಹೋಗ್ಬಿಡ್ಲಿ, ನಾವು ಮೈಸೂರು ಮನೆಗೆ ಹೊರಟೋಗ್ಬಿಡೋಣ. ಏನಂತೀಯ? ಜಾನಕಿ, ಡಾಕ್ಟರ್ ಏನ್ ಹೇಳಿದ್ರು ಮಗ?
ಏನೋ ಕೆಟ್ಟ ಕನಸು ನೋಡಿ ಹೆದರ್ಕೊಂಡಿರ್ಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಎಷ್ಟೇ ಧೈರ್ಯ ನೀನು ನಗೋಕೆ? ನನಗೆ ತುಂಬಾ ಸಂತೋಷ ಆಗ್ತಿದೆ. ಇವಳು ಹೀಗೆ ಬಿದ್ದಿರೋದ್ರಿಂದ. ಮಾತಿಲ್ಲ, ಕತೆ ಇಲ್ಲ, ಕೈ ಕಾಲು ಆಡ್ತಿಲ್ಲ. ಇನ್ಮೇಲೆ ಈ ಮನೆ ಶಾಂತವಾಗಿರುತ್ತೆ. ನನ್ನ ಮೇಲೆ ಕೈ ಮಾಡ್ತೀಯ? ಇವಳು ಅದನ್ನೇ ಮಾಡಿದ್ಲು. ಆದ್ರೆ ನಾನ್ ನಿನಗೆ ಹೀಗೆ ಮಾಡಲ್ಲ. ನಾನ್ ನಿನ್ನ ಸಾಯಿಸ್ತೇನೆ. ಸರಿಯಾದ ಸಮಯ ಬರಲಿ. ನೋಡ್ದ ಅವಳ? ಅದು ನಿರ್ಮಲ, ಅದು ನಿರ್ಮಲ. ತುಂಬಾ ಹಿಂದೆ ಮಾಡಿದ ಪೂಜೆ ಶಕ್ತಿ ಕಡಿಮೆ ಆಗಿರ್ಬೇಕು, ಆದ್ರೆ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ಅವಳಿಂದ ಏನು ಮಾಡಕ್ ಸಾಧ್ಯವಿಲ್ಲ. ಇದಕ್ಕೇನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಬನ್ನಿ, ಸ್ವಲ್ಪ ನೀರು ಕೊಡ್ತೀರಾ? ಕಾಲು ತೊಳ್ಕೋಬೇಕು. ಆಯ್ತು ಸ್ವಾಮಿ. ಏ ವಾಸು, ಒಂದ್ ತಮಗೆ ನೀರು ತಗೊಂಬಾರ. ಈ ಮನೆಯಲ್ಲಿ ಉಷ್ಣತೆ ತೀವ್ರವಾಗಿದೆ. ನನ್ನನ್ನು ಬೇರೆ ಯಾರೋ ಸ್ವಾಗತ ಮಾಡ್ತಿದ್ದಾರೆ. ಬನ್ನಿ. ಅದು ನಮ್ಮ ರಾಘವನ್ ಹೆಂಡತಿ. ಸ್ವಾಮೀಜಿ ಬಂದ್ರು ನೋಡು. ಮನೆ ಚೆನ್ನಾಗಿ ಕಟ್ಟಿದ್ದೀರಾ? ಅದ ಅಮ್ಮನ? ಹೌದು, ನಿನ್ನೆವರೆಗೂ ಚೆನ್ನಾಗೇ ಇದ್ರು. ಇದಕ್ಕಿದ್ದಾಗ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದು ನಿರ್ಮಲ, ರಾಘವನ್ ಮೊದಲನೇ ಹೆಂಡತಿ. ಸತ್ತೋದ್ಲು. ಹೆರಿಗೆ ಸಮಯದಲ್ಲಿ ತಾಯಿ ಮಗು ಇಬ್ರು ಸತ್ತೋದ್ರು. ದುಷ್ಟಶಕ್ತಿಗಳು ಸುತ್ತುವರೆದಿವೆ. ಅವು ಒಳ್ಳೆಯದನ್ನು ಮಾಡಬಹುದು, ಕೆಟ್ಟದ್ದನ್ನು ಮಾಡಬಹುದು. ಅದು
ಈ ಮನೆಯಲ್ಲಿರೋ ಜನಗಳ ಉದ್ದೇಶ ಎಷ್ಟು ನಿರ್ಮಲವಾಗಿದೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ನೀವು ನನಗೆ ಹೇಳೋದಷ್ಟು ಸತ್ಯದ ನೆಲೆಯಲ್ಲಿರಬೇಕು. ನಾವು ಯಾಕೆ ಸುಳ್ಳು ಹೇಳಬೇಕು? ಅದು ನೀವು ನಮಗೆ ಸಹಾಯ ಮಾಡಕ್ ಬಂದಿರ್ಬೇಕಾದ್ರೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಯಾವ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿವೆಯೋ ಅವನ ನಿಯಂತ್ರಿಸಬಹುದಷ್ಟೇ, ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ನ್ಯಾಯಸಮ್ಮತವಾಗಿರಿ ಅಂತ ಹೇಳಬಹುದು, ಇಲ್ಲ ಸ್ವಲ್ಪ ಶಾಂತವಾಗಿರಿ ಅಂತ ಕೇಳ್ಕೋಬಲ್ಲೆ. ಆದರೆ ಇವೆಲ್ಲ ನೀವು ಹೇಳೋ ಸತ್ಯದ ಮೇಲೆ ನಿಂತಿರುತ್ತೆ. ನೀವು ನಮ್ಮನ್ನ ನಂಬಬಹುದು. ಒಂದು ವಿಶಿಷ್ಟವಾದ ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ, ಶುಕ್ರವಾರ ಆ ಪೂಜೆ ಮಾಡೋಣ. ಈ ಮಧ್ಯದ 2 ದಿವಸಗಳು ಬಹಳ ಅಪಾಯಕಾರಿ. ಈಗ ನಾವು ಮಾತಾಡ್ತಾ ಇರೋದನ್ನ ಆ ದುಷ್ಟಶಕ್ತಿಗಳು ಕೇಳಿಸ್ಕೊತಾ ಇರಬಹುದು. ನಮ್ಮ ಪ್ರಯತ್ನಗಳಿಗೆ ವಿಘ್ನ ಒಡ್ಡಬಹುದು. ಆದರೆ ನಮ್ಮ ಪೂಜೆ ಮಾತ್ರ ಮುಂದುವರಿಬೇಕು. ನೀವೆಲ್ಲ ಧೈರ್ಯವಾಗಿರ್ಬೇಕು. ಈ 2 ದಿನನೂ ನಮಗೆಲ್ಲ ಏನು ಆಗದೆ ಇರೋದಕ್ಕೆ ಏನ್ ಮಾಡಬೇಕು? ಈ ರಕ್ಷಾ ಯಂತ್ರ ನಿಮ್ಮ ಮನೆಯಲ್ಲಿರೋವರೆಗೂ ಯಾವುದೇ ದುಷ್ಟಶಕ್ತಿನೂ ನಿಮಗೇನು ಮಾಡೋಕ್ಕಾಗಲ್ಲ. ಇದನ್ನ ಪಾಠಶಾಲೆಯ ಮೂಲೆಯಲ್ಲಿಡಿ. ನಾನೊಂದು ಪಟ್ಟಿ ಕೊಡ್ತೀನಿ, ಅದರಲ್ಲಿರೋ ಸಾಮಾನುಗಳನ್ನೆಲ್ಲ ತರಿಸಿಡಿ. ನಾನು ಶುಕ್ರವಾರ ಬರ್ತೀನಿ. ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ.